जय मंगलम जय नमः पार्वती शिव हर हर महादेव विश्व ज्योति विश्वाराध्य महाराज की जय। ಯಶವಂತ ಗೌಡ ಮಲ್ಗಣ ಯಶವಂತ ಗೌಡ ಮಲ್ಗಣ ಅದೇ ರೀತಿಯಾಗಿ ಇನ್ನೊಬ್ಬ ಪರಮ ಪೂಜ್ಯರಾಗಿರ್ತಕ್ಕಂಥ ಯಶವಂತ ಅಪ್ಪಾಜಿಯವರ ಪರಮ ಶಿಷ್ಯರಾಗಿರ್ತಕ್ಕಂಥ ಯಶವಂತರಾಗಿಯವರ ಅಪ್ಪಾಜಿಯವರನ್ನ ಸಮಸ್ತ ನಿಮ್ಮವರನ್ನಾದಂತೆ ಪರವಾಗಿ ತುಂಬಿ ಸ್ವಾಗತ ಸುಸ್ವಾಗತವನ್ನು ಕೋರಿ ಅವರಿಗೆ ಕೂಡ ನಮ್ಮ ಸಂಜೀವ್ ಮಿಂತ್ರಾಳರು ಬಂದು ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿಕೊಳ್ಳಲು ಪರಮ ಪೂಜ್ಯರ ಆಶೀರ್ವಾದವನ್ನು ನೆರವೇರಿಸಬೇಕೆಂದು ಪೂಜ್ಯರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಇನ್ನೂ ಇಲ್ಲಿ ಮೋನೇಶ್ವರಿಯವರ ಪ್ರವಚನ ಕಾರ್ಯಕ್ರಮದ ನಡೆಯುವುದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಚತಸ್ಥಲ ಬ್ರಹ್ಮ ಅಭಿನವ ಡಾಕ್ಟರ್ ಗಂಗಾಧರ ಅಪ್ಪಾಜಿಯವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಆಶೀರ್ವಾದವನ್ನ ನಮ್ಮೆಲ್ಲರಿಗೆ ನೀಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಸ್ತ್ರದಿಂದ ಅವರನ್ನ ಆಶೀರ್ವಾದ ನುಡಿಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೀ ಶಿವಲಿಂಗೇಶ್ವರ ಕೃಪೆಗೆ ಪಾತ್ರರಾಗಿ ದಯವಿಟ್ಟು ಎಲ್ಲರಿಗೂ ಮಹಾಪ್ರಸಾದ ಯಾವತ್ತಿಲ್ಲ ಪ್ರತಿದಿನ ಹೆಂಗ ಇಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯನ್ನ ಮಾಡಿದ್ದಿಲ್ಲ ಅದರ ಪ್ರಕಾರ ಎಲ್ಲರೂ ಸುವ್ಯವಸ್ಥವಾಗಿ ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಕಾರ್ಯಕ್ರಮ ನಡೆಯತದ. ನಮಗೆ ಬಹಳ ಸಂತೋಷ ಆಗ್ಯದ. ಇವತ್ತಿನ ಪರಮ ಪೂಜ್ಯರು ಇಂಥ ಒಂದು ನಮ್ಮ ನೆಲದಲ್ಲಿ ಪಾದ ಸ್ಪರ್ಶ ಮಾಡಿದ್ದಕ್ಕಾಗಿ ಅವರಿಗೆ ತನ್ನಂತ ಎಲ್ಲ ಮಕ್ಕಳ ಸಮಸ್ಯೆ ಮಕ್ಕಳೇ ಕೊಟ್ಟಂತೆ ಹೇಳಿ ಅವರ ಆಶೀರ್ವಾದ ನುಡಿಗಳನ್ನು ಆಲಿಸೋಣ, ಆನಂದಿಸೋಣ. ಧನ್ಯವಾದಗಳು. ಸನಾತನ ಧರ್ಮಾಧೀಶಾಯ ವನ್ಯಋಷಭ ಜಗದ್ಗುರು ಪಾಹಿಮಾ ಜಗದಾರಾಧ್ಯ ವಿಶ್ವಾರಾಧ್ಯ ಕುಲೋದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿ ಕರಸ್ಥಿತಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಲಿಂಬಾಳ ಗ್ರಾಮದ ಸ್ಟೇಷನ್ ಏರಿಯಾ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪವಿತ್ರವಾಗಿ ಹಮ್ಮಿಕೊಂಡ ಶ್ರೀ ವಿಶ್ವಾರಾಧ್ಯರ ಲೀಲಾಮೃತ ನಿತ್ಯ ಅನುಭವ ಕಾರ್ಯಕ್ರಮವನ್ನು ನಡೆಸಿಕೊಳ್ಳತಕ್ಕಂಥ ಹಿರಿಯರು, ಆಧ್ಯಾತ್ಮ ಜೀವಿಗಳು, ವಯೋವೃದ್ಧರು, ಸ್ವಾಮಿಗಳಾದಂಥ ಶ್ರೀ ಮೌನೇಶ್ವರ ಭಕ್ತಾರವರಿಗೂ, ಅಡಿಗೆರವರಿಗೂ, ಸಭೆ ಸಂಚಾಲಕರಿಗೂ, ಬಸವರಾಜ ಶಾಸ್ತ್ರಿಗಳವರಿಗೂ, ಶ್ರೀಮಠದ ಪರಮ ಶಿಷ್ಯರು ಹಾಗೂ ನಿವೃತ್ತ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಚಿದಾನಂದ ಮಿಶ್ರಣರವರಿಗೂ, ಕುಲಕರ್ಣಿಯವರಿಗೂ, ಯಶವಂತರಗೌಡ ಪಾಟೀಲ್ ರುಚಿಯವರಿಗೂ, ಪಾಲ್ಗೊಂಡಂತಹ ಎಲ್ಲ ಶರಣೀಯರ ಅಂತರಾತ್ಮದ ದೇವರಾಜಮಾನರಾಗಿರುವ ನಿಮ್ಮೆಲ್ಲ ಆರಾಧ ದೇವರಿಗೆ ಶರಣಾಗ್ತದೆ. ಅರ್ಧರಾತ್ರಿಯಲ್ಲಿ ಹೋದವರೆಲ್ಲ ಗೌತಮಬುದ್ಧರಾದವರಿಗೆ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾದವರಿಗೆ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವವರಿಗೆ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವವರಿಗೆ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥರ್ಣೀಯ ಸ್ಲೋಯಗಳಾದವರಿಗೆ, ದಿಗಂಬರತ್ವ ಪಡೆದವರೆಲ್ಲ
ಸದ್ಗುರು ವಿಶ್ವರಾಘವರನ್ನು ಸ್ವತಂತ್ರ ವೀರ ಸಿದ್ದೇಶ್ವರ ನಿನ್ನೆ ಹೆಸರುಗಳನ್ನು ನೀನಾಗುವರೆಗೆ ವಿಶ್ವನಾಥರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂತಹ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ಉದಾತ್ತ ತತ್ವಕ್ಕೆ ಹೋಗಿ ನಿಂತವರು ವಿಶ್ವಾರಾಧ್ಯರು. ಮನುಷ್ಯ ಯಾಕೆ ಬಂದಾನ ಅಂತ ಅನ್ಕೊಂಡ್ರೆ ಹೋಗ್ಲಾಕ್ ಬಂದಾನ. ಅನುಭವಿಗಳ ಮತ್ತೆ ಯಾಕೆ ಹೋಗ್ತಾನ ಮತ್ತೆ ಬರೋದಕ್ಕೆ ಹೋಗ್ತಾನ ಅಂತ ಹೇಳುವಂತ ಹೇಳ್ತಾರ. ಇದು ಮತ್ತೆ ಲೋಕ. ನಾವು ಯಾವ ಲೋಕದಲ್ಲಿ ಇದ್ದೀವಿ ಅನ್ನುವಂಥದ್ದು ಮೊದಲನೇ ಮಾತಿನಲ್ಲಿ ತಿಳಿಸಿದ. ಯಾವ ಲೋಕ? ಮತ್ತೆ ಲೋಕ. ಮತ್ತೆ ಲೋಕ ಎಂಬುದು ಕರ್ತಾರಣ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರು, ಇಲ್ಲಿ ಸಲ್ಲದವರು ಅಲ್ಲಿ ಎಲ್ಲಿಯೂ ಸಲ್ಲರಯ್ಯ. ಅಂದ್ರೆ ಇಲ್ಲಿ ಕರ್ತಾರಣ ಕಮ್ಮಟ ಅಂದ್ರೆ ಇದೊಂದು ಟಂಕ ಶಾಲೆ ಇದ್ದಂತೆ. ಟಂಕ ಶಾಲೆಯಿಂದ ಈ ಕಾರ್ಖಾನೆ ಕೊಟ್ಟಿರ್ತಾವ. ಈಗ ಪೈಸೆ ಬಂದಿ ಅಂತ ಬಂದಿ, 1 ರೂಪಾಯಿ ಬಂದಿ, 2 ರೂಪಾಯಿ ಬಂದಿ, 10 ರೂಪಾಯಿ ಬಂದಿ, ಅವೆಲ್ಲ ಎಲ್ಲಿ ತಯಾರಾಗ್ತಾವ? ಟಂಕ ಶಾಲೆಯಲ್ಲಿ ತಯಾರಾಗುವಂತ ಆಗ್ತವೆ. ಅಂದ್ರೆ ಇಲ್ಲಿ ನಡೀತಿತ್ತು ಟಂಕ ಶಾಲೆಯಿಂದ ಒಳ್ಳೆಯ ರೀತಿಯಿಂದ ನಿರ್ಮಾಣ ಆಗಿ ಬಂತು ಅಂತಂದ್ರ ಅವೆಲ್ಲ ಕಡೆಗೂ ಕೂಡ ನಡೆಯುವಂತದ್ದಾಗ್ತದೆ. ಆ ಟಂಕ ಶಾಲೆಯಲ್ಲಿ ಏನಾದ್ರೂ ಒಂದು ಗೆಲಿಬಿತ್ತಂತಂದ್ರೆ ಅದು ನಡೀಲಿಲ್ಲ ಅಂದ್ರ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲದಿಲ್ಲ. ಅಲ್ಲಿ ಸರಿಯಾಗಿ ಹೊಂದಿಲ್ಲ, ಹೊಟ್ಟೆ ಬರಲಿಲ್ಲ ಅಂತ ಎಲ್ಲಿ ನಡೆಯಲಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ನಾವು ಒಳ್ಳೆಯವರಾಗಿರಬೇಕು. ಅಂಥ ಒಂದು ಮಾನವತೆಯ ತತ್ವವನ್ನ ಬೋಧಿಸುತ್ತಾ ಜೀವನ ಸಾಫಲ್ಯದ ವಿಚಾರಗಳನ್ನ ತಿಳಿಸುತ್ತಾ ವಿಶ್ವರಾಘವರು ನಮ್ಮ ಹಾಗೆ ಹುಟ್ಟಿ ನಾಡಿನ ದುರ್ಗವನ್ನು ಸಂಚರಿಸಿ ಪಂಡಿತರಾಗಿ ಆತ್ಮದ ಉದ್ಧಾರಕ್ಕಾಗಿ ಅಲ್ಲೆಲ್ಲ ಅನುಷ್ಠಾನಗಳನ್ನು ಮಾಡುತ್ತಾ ಆತ್ಮೋನ್ನತಿಗಾಗಿ ದೇವಿಯ ಆರಾಧಕರಾದರು. ದೇವಿಯನ್ನು ಪ್ರತ್ಯಕ್ಷಪಡಿಸಿಕೊಂಡು ವಿಶ್ವರಾಘವರು ದೇವಿ ವಿಶ್ವರಾಘವರು ಮಾತು ಹೇಳ್ತಾರೆ, ಕಲಿಯುಗದಲ್ಲಿ ನೀವು ಪುರುಷ ರೂಪದ ದೇವಿಯಾಗಿ ಮೇರಿ ಅಂತ ಹೇಳ್ತಾರೆ. ಅಂದ್ರೆ ಪುರುಷ ರೂಪದ ದೇವಿಯಾಗಿ ಈ ಕಲಿಯುಗದಲ್ಲಿ ಮೇರಿ. ಇಂಥ ವಿಚಾರಗಳನ್ನು ವಿಶ್ವನಾಥರ ಎಲ್ಲ ಪಡ್ಕೊಂಡ್ರ ಇದೇ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲೇ ಪಡ್ಕೊಂಡ್ರು. ಬಹುಶಃ ವಿಶ್ವನಾಥರನ್ನು ಇವರಿಗೆ ಬಂದು ಗೊತ್ತಿರ್ಬೋದು. ಯಾಕಂತಂದ್ರೆ ಇಲ್ಲಿ ಅಪಾರ ಶಿಷ್ಯ ಸಂಪತ್ತನ್ನು ಹೊಂದಿದಂತ ವಿಶ್ವನಾಥರ ಮಠ ಅಂದ್ರೆ ಗವಾಡ ಪಕ್ಷಕರು ತೋಪಗಟ್ಟಿ ಹಿರಿಯ ಮಠ. ಇವತ್ತು ಬಸವಲಿಂಗ ಶಾಸ್ತ್ರಿಗಳು ವಿಶ್ವನಾಥರು ಇದು ಬಂದು ಆಗಾಗ ಅಲ್ಲೆಲ್ಲೇ ನೋಡ್ಕೊಂತಿದ್ರು. ಮುಸ್ಲಿಂ ಶಾಸ್ತ್ರಗಳು ಇದ್ದಂತ ಸಂದರ್ಭದಲ್ಲಿ ಕೆಲವು ಆಧ್ಯಾತ್ಮ ಜೀವಿಗಳೊಂದಿಗೆ ಇಲ್ಲಿ ಶಾಸ್ತ್ರ ತಿಳ್ಕೊಂಡು ಬಿಡ್ತಿತ್ತು ಅಂತ ಹಿರಿಯರು, ಜನಾನಂದನ ತಾಯಿಗಳು, ಅವರ ರಾಜ್ಯದವರು ಮತ್ತೆ ತಂದೆಯವರು ಅಂತ ವಿಚಾರವನ್ನು ತಿಳಿಸೋದಕ್ಕಾಗಿ ಅದನ್ನ ಮತ್ತೆ ನಾವು ಪುನರ್ ಬದಲಾವಣೆ ಮಾಡಬೇಕು, ಮತ್ತೆ ಅದಕ್ಕೆ ಹೊಸತನ ತಂದು ಕೊಡಬೇಕಂತ ತಿಳ್ಕೊಂಡು ಭುವನೇಶ್ವರನ್ನು ಕೂಡ ಅದೇ ಪ್ರಯತ್ನ ಮಾಡ್ಕೊಂಡು ಹೋಗ್ತಾರೆ. ಇದು ಶ್ರಾವಣ ಮಾಸ. ನಮ್ಮ ಸಭೆ ಸಂಚಾಲಕರು ಹೇಳಿದಂಗ ಹಿಂದೂ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸಕ್ಕೆ ಬಹಳ ತನ್ನದೇ ಆದಂಥ ಒಂದು ಮಹತ್ವವಿದೆ. ಧಾರ್ಮಿಕ ಕಡೆ 12 ತಿಂಗಳ ಮನುಷ್ಯ ತನ್ನ ಜೀವನದಲ್ಲಿ ಸಂಸಾರದಲ್ಲಿ ಬೆಳೆ ಬೆಳೆದಂದ್ರೆ, ವ್ಯವಸಾಯದಂದ್ರೆ, ಹೊಲ ಗದ್ದೆಗಳಂದ್ರೆ, ಮತ್ತೊಂದು ಕಾರ್ಖಾನೆ ಮತ್ತೊಂದು ಕೆಲಸಕ್ಕಂದ್ರೆ ಅಲ್ಲೆಲ್ಲಿ ಹೋಗಿ ಬಂದ್ರು ಕೂಡ 11 ತಿಂಗಳು ಸಂಸಾರಕ್ಕಾಗಿ ಮೀಸಲಿಟ್ಟಂತ ಈ ಬದುಕಿಗೆ ಸ್ವಲ್ಪ ಶಾಂತಿ, ಸಮಾಧಾನ, ಸದ್ಗತಿ ತಂದುಕೊಳ್ಬೇಕಾದ್ರೆ 1 ತಿಂಗಳು ಸದ್ಗುರುನಾಥನ ಸ್ಮರಣೆಯಲ್ಲಿದ್ದಾಗ
ನಾವು ಜೀವನ ಮುಕ್ತರಾಗ್ತೀವಿ. ಅದು ಬಹಳ ಅವಶ್ಯವಾಗಿ ಇರುತ್ತೆ. ಅಂತಹ ಬದುಕಿಗೆ ಏನಾದರೂ ಕೂಡ ಸಾರ್ಥಕತೆ ಬೇಕಲ್ಲ. ಜೀವನ ಬಂದು ಏನಾದರೂ ಸಾರ್ಥಕ ಮಾಡಿದಾಗ ಮಾತ್ರ ಅದಕ್ಕೆ ಬದುಕಿಗೆ ಬೆಲೆ ಬರುವಂತದ್ದಾಗ್ತದೆ. ಇಲ್ಲಿ ಇದು ನಿಂಬಾಳ ಅಂತ ತಿಳ್ಕೊಂಡ್ರೆ ಇವತ್ತೆಲ್ಲ ನಮ್ಮ ಪ್ರವಚನಕ್ಕೆ ಇದು ಸಭೆ ಸಂಚಾಲಕರು ಒಂದು ಏನೋ ಅನಾವಶ್ಯಕ ಬಂದ್ಬಿಟ್ಟಾರ. ಪಾಪ ಅಪ್ಪವ್ರು ಗೊತ್ತಿಲ್ಲದಂಗೆ ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಬಂದ್ರು. ಗೃಹ ಪ್ರವೇಶದಲ್ಲಿ ಗುರು ಪ್ರವೇಶ ಆಗಿ ಮತ್ತೆ ನಮಗೂ ಕೂಡ ಸ್ವಲ್ಪ ಅನುಭವಾಮೃತ ಕೊಡ್ಲಿಕ್ಕೆ ನಂಬರ್ ಬಂದ್ರೆ ಮಕ್ಕಳನ್ನ ತಿಳ್ಕೊಂಡು ಬಂದ್ರು. ನಮ್ಗಿಂತ ಎಂತೆಂಥ ಚಿಂತಕರಿಗೆ ಬಂದವರಂತವ್ರ ಮಹಾ ತತ್ವಜ್ಞಾನಿ ರಾಡಿಯೋಗಳು ಕೂಡ ಸಂಚಾರ ಮಾಡ್ಕೊಂತ ಎಲ್ಲ ಕಡೆಗೆ ತಿರುಗಾಡ್ತು ಅಂತ ಹೊಂಟಾಗ ಇದೇ ಎದುರೇ ಇರ್ಬೇಕು. ವರ್ಷ ಹೌದಾ? ಎಲ್ಲ ಸಂಚಾರ ಮಾಡ್ಕೊಂತ ಬಂದು ಮನ್ಸು ಮಾಡಿದ್ರೆ ಡೆಲ್ಲಿ ಪಾರ್ಲಿಮೆಂಟ್ ಎದುರು ಒಂದು ಕಟ್ಟಬಹುದು. ಹೌದಾ? ಕರ್ನಾಟಕ ರಾಜಧಾನಿ ಇದ್ದಲ್ಲಿ ಕಟ್ಟಬಹುದಾಗಿ, ಮಹಾರಾಷ್ಟ್ರ ರಾಜಧಾನಿ ಇದ್ದಲ್ಲಿ ಕಟ್ಟಬಹುದಾಗಿ, ರಾಜಧಾನಿ ಇದ್ದಲ್ಲಿ ಜಾಗ ಸಿಗ್ತದೆ, ರಾಷ್ಟ್ರಪತಿ ಭವನ ಎದುರು ಜಾಗ ಸಿಗ್ತದೆ, ಮುಖ್ಯಮಂತ್ರಿ ಕರ್ನಾಟಕ ಭವನ ಎದುರು ಜಾಗ ಸಿಗ್ತದೆ. ಆದ್ರೆ ನಿಂಬಾಳದಂತ ಜಾಗ ನನಗೆ ಎಲ್ಲಿ ಸಿಗಂಗಿಲ್ಲ ಅಂತ ಭೂಮಿಯಲ್ಲಿ ಅಷ್ಟು ಸತ್ವವಿರ್ತದೆ. ಯಾಕಂತಂದ್ರೆ ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಕ್ಕೆ ಗರಿಯಿಸಿ ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತದೆ. ಜನ್ಮ ಕೊಟ್ಟ ತಾಯಿ ನಮ್ಗೆಷ್ಟು ಪವಿತ್ರನು. ಸ್ವರ್ಗ ಅದಕ್ಕೆ ತಾಯಿ ಜನ್ಮವನ್ನು ಕೊಟ್ಟು ನಮ್ಮ ಹೊರಗೆ ಇರ್ತಾಳೆ. ಅವ್ರ ಮಕ್ಕಳನ್ನು ತಂದು ಕೊಟ್ಟರು. ಜೀವನಕ್ಕೆ ಸನ್ಮಾರ್ಗ ಮತ್ತು ಸಮರ್ಪಣಾ ಭಾವಗಳು ಅಂದ್ರೆ ತನ್ನನ್ನು ತಾನು ಸ್ವೀಕಾರ ಮಾಡ್ತಕ್ಕಂಥ ಶಕ್ತಿ ಇರ್ತದ ಭೂಮಿ ಗುಣದಲ್ಲಿರ್ತದ. ಅದಕ್ಕೆ ತಾಯಿ ಗುಣ ಹೇಳುವಂತವ್ರಾಗ್ತಾರ. ಮತ್ತೆ ಇಂಥ ವಿಚಾರಗಳಲ್ಲಿ ನಾನೇನು ಸುಮ್ಮನೆ ಸಹಜ ಗುಣ ತಂದೆ ಅವಸರ ಮತ್ತೆ ಇವತ್ತು ಇಲ್ಲೆಲ್ಲ ಸೇರಬೇಕಾದ್ರೆ ಹುಡುಗನ ವಿಡಿಯೋ ಪ್ರವಚನ ಅಂತ ಹೋಗಿ ಬರೋಣ ತಿಳ್ಕೊಂಡು ತಾಯಿ ಮಾತ ತಿಳ್ಕೊಂಡು. ಆದ್ರೆ ವಿಶ್ವಾನಂದರದೇ ಲೀಲಾಮೃತ ಹಚ್ಚುವಂಥವ್ರು ಆಗಿರ್ತೀವಿ. ಇವತ್ತು ಶ್ರಾವಣ ಮಾಸದಲ್ಲಿ ಸುಮಾರು ಅಲ್ಲಲ್ಲಿ ವಿಶ್ವಾನಂದರ ಪುರಾಣಗಳನ್ನು ಸುಮಾರು ಭಾಗದಲ್ಲಿ ಅಲಂಕಾರಕದ ಒಂದೆರಡು ಕಡೆಯಿಂದ ಬಂದ ಮತ್ತ ಮಲ್ಲಿಕಾರ್ಜುನ ಶಾಸ್ತ್ರಗಳು ಯಾವುದೋ ಒಂದು ಮಹಾರಾಷ್ಟ್ರಕ್ಕೆ ಹೇಳಿದ್ರೆ ಯಾವುದೋ ಹೇಳಿದ್ರು ಅಲ್ಲಿ ವಿಶ್ವಾನಂದರ ಪುರಾಣ ಹಚ್ಚೋದಕ್ಕಿಂತ ಮೊದಲು ಬಂದಿತ್ತು. ಏನಂದ್ರೆ ನೀವು ಡೇಟ್ ಕೊಡ್ಬೇಕಾದ್ರೆ ಮಗಲ್ಗೆ ನಿಮ್ಮ ಕರೆಸ್ತಾನೆ ಅಂತ ಹೇಳಿ ಇಲ್ಲ ನೋಡೋಂಥ ವಿಚಾರ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಅದು ಬಂದು ಅವರು ನಮ್ಮ ಸಂಬಂಧ ಅಷ್ಟೇ. ಇದ್ದಂಥವ್ರು ಬರ್ತಾರ ಬರ್ಬೇಕು ಅಂತಂತಾರ ನೋಡೋಂತ ಅಂತೀವಿ. ಅನುಕೂಲ ಆಗ್ತದೋ ಆಗಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಇವೆಲ್ಲ ಒಂದು ಕಡೆಗೆ ಎಲ್ಲ ಕಡೆ ವಿಶ್ವಾರಾಧ್ಯ ಲೀಲಾಮೃತ ಸಹಜವಾಗಿ ನಡೆಯುವಂಥದ್ದಾಗ್ತದೆ. ಮತ್ತೆ ಇಲ್ಲಿ ನಡೆದಕ್ಕೆ ಏನು ವಿಶೇಷತೆ ಆದ ಎಲ್ಲ ಕಡೆಗೆ ಎಲ್ಲರೂ ಬಂದು ಭಿನ್ನ ಬಿಡ್ತಾರೆ. ಬರಬೇಕಪ್ಪ ಬರಬೇಕು ಅಂತ ತಿಳ್ಕೊಂಡು ಆಯ್ತಂತ ಹೇಳಿ ಅಲ್ಲಿ ಹೋಗ್ತಿರ್ತೇವೆ. ನಿಮ್ ಕಡೆಗೆ ಭಿನ್ನ ಇರಲಾರ್ದೆ ಎಲ್ಲಿ ನಡೆದ ನಾನೇ ಹುಡುಕಾಡ್ಕೋದ್ರಿಂದೆಲ್ಲ ಅದಕ್ಕೆ ಹೇಳ್ತಾರ ಎತ್ತಳ ಮಾಮರ ಎತ್ತಳ ಕೂಗಿದೆ ಎತ್ತಳದಿಂದ ಸಂಬಂಧವಿಲ್ಲ. ಗುಹೇಶ್ವರ ಲಿಂಗಕ್ಕೂ ಏನದು ಪಟ್ಟಣದಿಂದ ಸಂಬಂಧವಿಲ್ಲ. ಇವತ್ತು ಪುರಾಣ ಹಚ್ಚಿದಂತ ಹಳೆಗಿದ್ದಂಥವರಿಗೆ ನಮಗೆ ಈಗಿನ ದಿನಮಾನಗಳಲ್ಲಿ ಪರಿಚಯ ಸಂಬಂಧ ಒಂದು 10 ವರ್ಷ ಆಯ್ತಪ್ಪ ನಾವು ಅಪ್ಪೇತುಂಬುರು ಕ್ಷೇತ್ರಕ್ಕೆ ಬರ್ತಿರ್ತೀವಿ, ಸುಮಾರು ವರ್ಷ ಆಯ್ತು ಅಪ್ಪೇತುಂಬುರು ಕ್ಷೇತ್ರಕ್ಕೆ ಬರ್ತಿರ್ತೀವಿ ಅಂತ ನಾವು ನೀವೆಲ್ಲ ಅನ್ಕೊತಿರ್ತೀವಿ. ಇದು ಹಿರಿಯ ಜೀವಿಗಳು ಬಸವಲಿಂಗ ಶಾಸ್ತ್ರಿಗಳನ್ರಿ, ವಿಶ್ವರಾಧನ್ರಿ, ಇಲ್ಲಿದ್ದಂತ ನಿಂಗಪ್ಪ ಯಜಮಾನ್ ಅನ್ರಿ, ನಮ್ಮ ಬಸವಣ್ಣಪ್ಪ ಯಜಮಾನ್ ಅನ್ರಿ, ಇವ್ರು ತಂದೆಯವ್ರನ್ರಿ, ಇಂಥ ಹಲವಾರು ಮಂದಿ ನಮ್ಮ ಗುರುಗಳು ಕರೆಸ್ಬೇಕು ಗುರುಗಳು ಕರೆಸ್ಬೇಕಂತ ತಿಳ್ಕೊಂಡು ಅವ್ರ ಹಿರಿ ಭಾವ ಅನ್ನುವಂಥ ಸಂದರ್ಭದಲ್ಲಿ ಇದು ಇವತ್ತು ನಾವು ಬರೋದಕ್ಕೆ ಈ ಕಡೆ ಸಂಬಂಧ ಅಲ್ಲ, ಅಂತರಂಗಂತ ಸಂಬಂಧವೇ ಭಾಳ ಹಿಂದಿನ ಸಂಬಂಧ ಅಂತ ಒಂದು ವಿಚಾರಗಳಲ್ಲಿ
ಇವತ್ತು ವಿಶ್ವಾರಾಧ ಪುರಾಣ ಸುಮಾರು ಪ್ರವಚನ ಲೀಲಾಮೃತ ಅದು ಒಂದು ತಿಂಗಳ ಪರ್ಯಂತ ನಡೆಯುವಂಥದ್ದಾಗ್ತದೆ. ಈಗ ಒಂದು ವಾರ 10 ದಿವಸ ಆಗಿರ್ಬೋದು. 10 ದಿವಸ ನಾನು ಅಷ್ಟು ಹೇಳಕ್ ಆಗಂಗಿಲ್ಲ. ಅದು ಸಾರ ಸ್ವಲ್ಪ ಏನಾದರೂ ಸ್ವಲ್ಪ ಸಾರ ಅಂತ ತಿಳ್ಕೊಂಡು ಹೇಳುವಂತ. ಮತ್ತೆ ಸಾರ ಅಂತಂದ್ರೆ ಏನಂದ್ರೆ ಇವತ್ತು ನಮ್ಮ ಸಣ್ಣ ತಮ್ಮ ಮನೆಗೆ ಎಲ್ಲ ಅಡಿಗೆ ಮಾಡುತ್ತಾರೆ. ಚಪಾತಿ, ಹುಗ್ಗಿ, ಮತ್ತೆ ಕರಿಯಾಡು ಹಾಳು ಇವು ಏನು ಬೇಕು ಮಾಡಿರ್ತಾರ, ಎಲ್ಲ ಊಟ ಮಾಡ್ತಾರೆ. ಒಬ್ಬ ಎಲ್ಲೇ ಉಣ್ಣು ಬಂತ ಇರ್ತಾರೆ, ಎಲ್ಲೇ ಉಣ್ಣು ಬಂದಿರ್ತಾರೆ. ಸ್ವಲ್ಪ ತೋಟ ಎಲ್ಲಪ್ಪ ನಾನು ಊಟ ಮಾಡ್ಕೊಂತೀನಿ ಆಗಂಗಿಲ್ಲ. ಅದು ಸ್ವಲ್ಪ ಅನ್ನ ಸಾರು ತಗೊಂತ ಸಾರು ಅಂತ ತಿಳ್ಕೊಂಡು ಏನಂದ್ರೆ ಎಲ್ಲ ಪದಾರ್ಥಗಳು ಸ್ವಲ್ಪ ಹೂರಣ ಹಾಕಿರ್ತಾರ, ಸುಟ್ಟು ಕೊಬ್ಬರಿ ಹಾಕಿರ್ತಾರ, ಎಲ್ಲ ಪದಾರ್ಥಗಳು ಕೂಡಿ ಸಾರ ಅಂದ್ರೆ ಅರ್ಥ ಏನಂದ್ರೆ ಎಲ್ಲ ಅಡಿಗೆ ಸಾರೇ ಅದ್ರಾಗಿರ್ತ, ಅದಕ್ಕೆ ಸಾರ ಅಂತ ಕರೀತಾರಂತ. ಹಂಗೆ ಇವತ್ತು ನಾ ಏನಾದ್ರೂ ಹೇಳ್ಬೇಕಂದ್ರೆ ಪುರಾಣ ಅಷ್ಟು ಪ್ರವಚನ ಅಷ್ಟು ಹೇಳ್ತಾರ, ಅಥವಾ ಸ್ವಲ್ಪ ಸಾರ ಹೇಳ್ತೇನೆ ನಾನು ಅಷ್ಟೇ. ವಿಶ್ವಾರಾಧ್ಯ ಹೇಗಿದೆ? ವಿಶ್ವಾರಾಧ್ಯ ಹೇಗೆ ಅಂತಂದ್ರೆ ದೇವರ ಬಗ್ಗೆ, ಸದ್ಗುರುನಾಥನ ಬಗ್ಗೆ, ಆ ಕಲ್ಪನೆ ಹೇಳಿದ್ರೆ ಎದ್ದು ಭಾವವನ್ನು ಬರ್ತೀವಿ. ದೇವ್ರು ಹೆಂಗಿರ್ತಾನಂದ್ರೆ ನೀ ಹೆಂಗಿರ್ತೆ ಅಂತ ಹೇಳಿರ್ತಾರೆ. ವಿಶ್ವಾರಾಧ್ಯರು ಒಮ್ಮೆ ದೇಹಧಾರಿಗಳಾಗಿ ಅಪ್ಪಿತುಮಕೂರು ಕ್ಷೇತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಜೇವರ್ಗಿ ತಾಲೂಕ ಸೋಮನಾಥನಹಳ್ಳಿ ಸಿದ್ದಮ್ಮ ಅಂತ ತಿಳ್ಕೊಂಡು